ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಫೂರ್ತಿ ಅಕಾಡೆಮಿ. ಸೊ ಈ ವಿಡಿಯೋದಲ್ಲಿ ನಾವು ನಮಗೆ ಮುಂಬರುವಂಥ ಕೆಸೆಟ್ ಪರೀಕ್ಷೆ ಅಂತಂದರೆ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್ ಸಲುವಾಗಿ ನಡೆಯುವಂಥ ಪರೀಕ್ಷೆ 2024ರಲ್ಲಿ ನಡೆಯುವಂಥ ಪರೀಕ್ಷೆ ಅಥವಾ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಸಲುವಾಗಿ ಈ ಒಂದೇ ವಿಡಿಯೋದಲ್ಲಿ ನಾವು ಕೆಸೆಟ್ 2020, ಕೆಸೆಟ್ 2018 ಹಾಗೂ ಕೆಸೆಟ್ 2017ರ ಪೇಪರ್ 2 ಪೊಲಿಟಿಕಲ್ ಸೈನ್ಸ್ ಅಂತಂದರೆ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂಥ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ವಿತ್ ಗೌರ್ಮೆಂಟ್ ಕೀ ಆನ್ಸರ್ ಜೊತೆಗೇ ಈ ತರಗತಿಯಲ್ಲಿ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡೋಣ ಫ್ರೆಂಡ್ಸ್. ಹಾಗಾದರೆ ಬನ್ನಿ ಈ ತರಗತಿಯನ್ನು ನಾವು ಪ್ರಾರಂಭಿಸೋಣ. ಈ ಪ್ರಶ್ನೆ ಪತ್ರಿಕೆ 2020ರಲ್ಲಿ ನಡೆದಂಥ ಪೊಲಿಟಿಕಲ್ ಸೈನ್ಸ್ ಪೇಪರ್ 2 ನಿರ್ದಿಷ್ಟ ಪತ್ರಿಕೆಯಲ್ಲಿ ಟೋಟಲಿ 100 ಕ್ವಶನ್ಸ್ ಇರ್ತವೆ. ಪ್ರತಿಯೊಂದು ಪ್ರಶ್ನೆಗಳು 2 ಅಂಕಗಳಿಗೆ. ಎಲ್ಲ ಪ್ರಶ್ನೆಗಳು ಕಡ್ಡಾಯವಾಗಿ ಉತ್ತರಿಸಲೇಬೇಕು, ಕಂಪಲ್ಸರಿಯಾಗಿ ಉತ್ತರಿಸಲೇಬೇಕಾಗಿರುವಂಥದ್ದು. ಕೆಸೆಟ್ ಆಲ್ ಇಯರ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ವಿತ್ ಗೌರ್ಮೆಂಟ್ ಕೀ ಆನ್ಸರ್ ಜೊತೆಗೇ ಪೇಪರ್ 1ಗೆ ಸಂಬಂಧಿಸಿದಂಥ GK ಕ್ವಶನ್ ಪೇಪರ್ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಈಗಾಗಲೇ ನಮ್ಮ ಸ್ಫೂರ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ನಲ್ಲಿ ತರಗತಿಗಳು ಮಾಡಲಾಗಿದೆ ಫ್ರೆಂಡ್ಸ್. ಪೇಪರ್ 1ಗೆ ಸಂಬಂಧಿಸಿದಂಥ ಎಲ್ಲ ತರಗತಿಗಳು ಕೂಡ ನೀವು 1ರಿಂದ 2 ವಿಡಿಯೋದಲ್ಲಿ ಮಾತ್ರ 2020ರಿಂದ ಹಿಡಿದು 2013ರವರೆಗೆ ನಡೆದಂಥ ಆಲ್ ಇಯರ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ವಿತ್ ಗೌರ್ಮೆಂಟ್ ಕೀ ಆನ್ಸರ್ ಜೊತೆಗೇ ನಮ್ಮ ಸ್ಫೂರ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲ ತರಗತಿಗಳು ಕೂಡ ನೋಡ್ಕೊಳ್ಬೋದು. ಅದೇ ರೀತಿಯಾಗಿ ಈ ವಿಡಿಯೋದಲ್ಲಿ ನಾವು 2020, 2018 ಹಾಗೂ 2017ರಲ್ಲಿ ನಡೆದಂಥ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿರುವ ಎಲ್ಲ ಪ್ರಶ್ನೆ ಪತ್ರಿಕೆಗಳು ವಿತ್ ಗೌರ್ಮೆಂಟ್ ಕೀ ಆನ್ಸರ್ ಜೊತೆಗೇ ನೋಡ್ಕೊಳ್ತಾ ಇದ್ದೀವಿ. ಪೇಪರ್ 2ಗೆ ಸಂಬಂಧಿಸಿದಂಥ ಈ ನಮ್ಮ ತರಗತಿಯಿಂದ ನಿಮಗೆ ತುಂಬ ಉಪಯೋಗವಾಗುತ್ತದೆ ಅಂತ ನಾನು ತಿಳ್ಕೊಳ್ತೀನಿ ಫ್ರೆಂಡ್ಸ್. ಏಕೆಂದರೆ ನಮಗೆ ಮುಂಬರುವಂತಹ ಕೆಸೆಟ್ ಪರೀಕ್ಷೆಯಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಎಷ್ಟು ಇಂಪಾರ್ಟೆಂಟ್ ಆಗಿವೆ ಅಂತಂದರೆ ಟೋಟಲಿ 100%ಅಲ್ಲಿ 50% ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಿಂದನೇ ಯಾವ ರೀತಿಯಾಗಿ ಕ್ವಶನ್ಸ್ ಬರ್ತಾ ಇದ್ದಾವೆ ಹಾಗೂ ನಮ್ಮ ಎಕ್ಸಾಮ್ನ ತಯಾರಿ ಯಾವ ರೀತಿಯಾಗಿ ಮಾಡಬೇಕು ಅಂತ ನಾವು ತಿಳ್ಕೊಬೇಕು ಅಂತಂದರೆ ನಮಗೆ ಓಲ್ಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತವೆ. ನಮಗೆ ಮುಂಬರುವ ಕೆಸೆಟ್ ಎಕ್ಸಾಮಲ್ಲಿ ಯಾವೆಲ್ಲ ಟಾಪಿಕ್ಗಳಿಗೆ ಸಂಬಂಧಿಸಿದಂಥ ಕ್ವಶನ್ಸ್ಗಳು ಬರ್ಬೋದು ಅಂತ ಒಂದು ಐಡಿಯಾ ಹಚ್ಚಲು ನಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಲ್ಲಿ ಯಾವ ಟಾಪಿಕ್ಗಳಿಂದ ಎಷ್ಟೆಲ್ಲ ಕ್ವಶನ್ಸ್ಗಳು ಕೇಳಿದ್ದಾರೆ ಅಂತ ನಾವು ಒನ್ ಟೈಮ್ ನೋಡ್ಕೊಳ್ಳೇಬೇಕು. ಹಳೆಯ ಪ್ರಶ್ನೆ ಪತ್ರಿಕೆಗಳು ಆ ಎಲ್ಲ ಟಾಪಿಕ್ಗಳಿಗೆ ಸಂಬಂಧಿಸಿದಂತೆ ನಮ್ಮ ಸಿಲೆಬಸ್ಗೆ ಸಂಬಂಧಿಸಿದಂತೆ ಆ ಎಲ್ಲ ಟಾಪಿಕ್ಗಳು ಹಾಗೂ ನಮ್ಮ ಸಿಲೆಬಸ್ಸಲ್ಲಿರುವಂತಹ ಎಲ್ಲ ಟಾಪಿಕ್ಗಳು ಕವರ್ ಮಾಡಿ ನಾವು ಓದಿರುವಂಥ ಟಾಪಿಕ್ಗಳಿಗೆ ಸಂಬಂಧಿಸಿದಂತೆ ಎಷ್ಟೆಲ್ಲ ಕ್ವಶನ್ಸ್ಗಳು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳಲ್ಲಿ ಬಂದಿವೆ ಅಂತ ನಾವು ಒನ್ ಟೈಮ್ ಎಲ್ಲ ಕ್ವಶನ್ಸ್ಗಳು ಒಂದು ಕಡೆಗೆ ಕಲೆಕ್ಟ್ ಮಾಡಿಕೊಂಡು ಆ ಎಲ್ಲ ಕ್ವಶನ್ಸ್ಗಳು ಯಾವ ರೀತಿಯಾಗಿ ಪ್ರೀವಿಯಸ್ ಇಯರಲ್ಲಿ ಕೇಳಿದ್ದಾರೆ ಹಾಗೂ ನಮಗೆ ನೆಕ್ಸ್ಟ್ ಮುಂಬರುವ ಎಕ್ಸಾಮಲ್ಲಿ ಯಾವ ರೀತಿಯಾಗಿ ಆ ಟಾಪಿಕ್ಗಳಿಗೆ ಸಂಬಂಧಿಸಿದಂಥ ಕ್ವಶನ್ಸ್ಗಳು ಕೂಡ ಕೇಳ್ಬೋದು ಅಂತ ಒಂದು ಲಾಜಿಕ್ ಹಚ್ಚಲು, ಅದೇ ರೀತಿಯಾಗಿ ನಾವು ಕವರ್ ಮಾಡಿರುವಂಥ ಟಾಪಿಕ್ಗಳ ಕುರಿತು ಪ್ರೀವಿಯಸ್ ಇಯರಲ್ಲಿ ಇರುವಂಥ ಎಲ್ಲ ಕ್ವಶನ್ಸ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಅದನ್ನು ನಾವು ಒನ್ ಟೈಮ್ ಬಿಡಿಸಬೇಕು ಫ್ರೆಂಡ್ಸ್. ಹಾಗೂ ನಮ್ಮ ತಯಾರಿ ಎಷ್ಟು ಮಾಡ್ಕೊಂಡಿದ್ದೀವಿ ಅಂತ ನಾವು ತಿಳ್ಕೊಬೇಕು ಅಂತಂದರೆ ಪ್ರೀವಿಯಸ್ ಇಯರಲ್ಲಿ ಬಂದಿರುವಂಥ ಎಲ್ಲ ಕ್ವಶನ್ಸ್ಗಳನ್ನು ಬಿಡಿಸಿದ ನಂತರ ನಮಗೆ ಗೊತ್ತಾಗುತ್ತದೆ ನಾವು ಎಷ್ಟು ತಯಾರಿ ನಡೆಸಿದ್ದೀವಿ ನಮ್ಮ ಎಕ್ಸಾಮ್ ಸಲುವಾಗಿ ಹಾಗೂ ಇನ್ನೂ ಎಷ್ಟು ತಯಾರಿ ನಡೆಸಬೇಕು ಅನ್ನೋದು ನಮಗೆ ತಿಳಿಬೇಕಂತಂದರೆ ನಮಗೆ ಪ್ರೀವಿಯಸ್ ಇಯರಲ್ಲಿ ಬಂದಿರುವಂಥ ಕ್ವಶನ್ಸ್ಗಳು ತುಂಬ ಹೆಲ್ಪ್ಫುಲ್ ಆಗುವಂಥದ್ದು. ಈ ಎಲ್ಲ ಪ್ರಶ್ನೆ ಪತ್ರಿಕೆಗಳ PDF ನಿಮಗೆ ಬೇಕಾಗಿದ್ದರೆ ಫ್ರೆಂಡ್ಸ್, ನಾನು ಸ್ಫೂರ್ತಿ ಅಕಾಡೆಮಿ ಟೆಲಿಗ್ರಾಮ್ನಲ್ಲಿ ಈ ಎಲ್ಲ ಪ್ರಶ್ನೆ ಪತ್ರಿಕೆಗಳ PDF ಅನ್ನು ಹಾಕಿರುತ್ತೇನೆ, ಅಲ್ಲಿಂದ ನೀವು ಪಡ್ಕೊಳ್ಬಹುದು. ಈಗಾಗಲೇ ನಾವು 2020ರಲ್ಲಿ ನಡೆದಂತಹ ಪೇಪರ್ 2 ಪೊಲಿಟಿಕಲ್ ಸೈನ್ಸ್ ಕ್ವಶನ್ ಪೇಪರ್ ನೋಡ್ಕೊಂಡಿದ್ದೀವಿ. ಇವಾಗ 2018ರಲ್ಲಿ ನಡೆದಂತಹ ಪೊಲಿಟಿಕಲ್ ಸೈನ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಯಾವ ರೀತಿಯಾಗಿತ್ತು ಅಂತ ನಾವು ನೋಡ್ಕೊಳ್ಳೋಣ. 2018ರವರೆಗೆ 100 ಟೋಟಲಿ ನಿರ್ದಿಷ್ಟ ಪ್ರಶ್ನೆ ಪತ್ರಿಕೆಯಲ್ಲಿ ಟೋಟಲಿ 100 ಪ್ರಶ್ನೆಗಳು ಇರ್ತಿದ್ವು ಫ್ರೆಂಡ್ಸ್, ನೋಡ್ಕೊಳ್ಬಹುದು. 2018 ಕ್ವಶನ್ ಪೇಪರ್ ಪೊಲಿಟಿಕಲ್ ಸೈನ್ಸ್ ಯಾವೆಲ್ಲ ಇನ್ಸ್ಟ್ರಕ್ಷನ್ಸ್ಗಳು ಕೊಟ್ಟಿದ್ದಾರೆ ಅಂತ ಒನ್ ಟೈಮ್ ನೋಡ್ಕೊಳ್ಳಿ. 2 ಅವರ್ ಪೇಪರ್ ಇರುತ್ತದೆ. ಟೋಟಲಿ 100 ಮಾರ್ಕ್ಸ್ ಕ್ವಶನ್ ಪೇಪರ್. ಎಲ್ಲ ಪ್ರಶ್ನೆಗಳು ಕಡ್ಡಾಯವಾಗಿ ಉತ್ತರಿಸಲೇಬೇಕಾಗಿರುವಂಥದ್ದು. 100 ಕ್ವಶನ್ಸ್, ಪ್ರತಿಯೊಂದು ಪ್ರಶ್ನೆಗಳು ಕಡ್ಡಾಯವಾಗಿ ಉತ್ತರಿಸಲೇಬೇಕು. ಪ್ರತಿ ಪ್ರಶ್ನೆಗೂ 2 ಅಂಕಗಳಿರ್ತವೆ. ಈ ಎಲ್ಲ ಆನ್ಸರ್ಸ್ಗಳು ಗೌರ್ಮೆಂಟ್ ಕೀ ಆನ್ಸರ್ಸ್ಗಳಾಗಿವೆ. ನೀವು ಎಕ್ಸಾಮ್ಗೆ ಹೋಗುವ ಮುಂಚೆ ಒಂದು ಕ್ವಿಕ್ ರಿವಿಷನ್ ಸಲುವಾಗಿ ಈ ತರಗತಿ ತುಂಬ ಹೆಲ್ಪ್ಫುಲ್ ಆಗುವಂಥದ್ದು. ಏಕೆಂದರೆ ನಮಗೆ ಯಾವ ರೀತಿಯಾಗಿ ಕ್ವಶನ್ಸ್ ಬಂದಿದ್ವು ಪ್ರೀವಿಯಸ್ ಇಯರಲ್ಲಿ ಅಂತ ತಿಳ್ಕೊಂಡು ನಾವು ನೆಕ್ಸ್ಟ್ ಮುಂಬರುವ ಎಕ್ಸಾಮ್ ಸಲುವಾಗಿ ರೆಡಿ ಆಗಿವಿ ಅಂತ ತಿಳ್ಕೊಂಡಿದ್ರೆ ಫ್ರೆಂಡ್ಸ್, ನಮಗೆ ನೆಕ್ಸ್ಟ್ ಬರುವ ಎಕ್ಸಾಮ್ ತುಂಬ ಈಸಿಯಾಗಿ ಹಾಗೂ ಕೂಲ್ ಮೈಂಡಾಗಿ ಬಿಡಿಸ್ಬೋದು. ಎಕ್ಸಾಮಲ್ಲಿ ಯಾವುದೇ ರೀತಿಯಾಗಿ ಟೆನ್ಸ್ ಆಗಬಾರ್ದು ಫ್ರೆಂಡ್ಸ್. ಕೂಲಾಗಿ ಎಕ್ಸಾಮ್ ಬಿಡಿಸಿದ್ರೆ ನಮ್ಮ ಎಕ್ಸಾಮ್ ತುಂಬ ಈಸಿಯಾಗಿ ಬಿಡಿಸ್ಬೋದು. ಸೊ ಹಾಗಾಗಿ ನಮಗೆ ಮುಂಬರುವಂಥ ಎಕ್ಸಾಮಲ್ಲಿ ಯಾವೆಲ್ಲ ಟಾಪಿಕ್ಗಳಿಂದ ಎಷ್ಟೆಲ್ಲ ಕ್ವಶನ್ಸ್ ಬರ್ಬೋದು ಅಂತ ಒಂದು ಲಾಜಿಕ್ ಹಚ್ಚಲು ನಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಂತಂದರೆ
ವೆರಿ ಇಂಪಾರ್ಟೆಂಟ್ ಹಾಗೂ ನಮ್ಮ ಸಿಲೆಬಸ್ಸಲ್ಲಿರುವಂಥ ಎಷ್ಟೆಲ್ಲ ಟಾಪಿಕ್ಗಳು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಕವರ್ ಮಾಡಿದ್ದಾರೆ ಅಂತ ನಾವು ಒನ್ ಟೈಮು ಸಿಲೆಬಸ್ ಕಾಪಿಯನ್ನು ತೆಗೆದುಕೊಂಡು ಪ್ರೀವಿಯಸ್ ಇಯರಲ್ಲಿ ಬಂದಿರುವಂಥ ಕ್ವಶನ್ಸ್ಗಳನ್ನು ಟಿಕ್ ಮಾಡಬೇಕು ಫ್ರೆಂಡ್ಸ್. ಯಾವೆಲ್ಲ ಟಾಪಿಕ್ಗಳ ಕುರಿತಂತೆ ಎಷ್ಟೆಲ್ಲ ಆ ಟಾಪಿಕ್ಗಳೇ ಕುರಿತಂತೆ ಎಷ್ಟೆಲ್ಲ ಕ್ವಶನ್ಸ್ಗಳು ಅದಕ್ಕೆ ರಿಲೇಟೆಡ್ ಆಗಿ ಬಂದಿವೆ ಹಾಗೂ ನೆಕ್ಸ್ಟ್ ಇನ್ನುಳಿದ ಎಲ್ಲ ಟಾಪಿಕ್ಗಳನ್ನು ಕೇಳ್ಬೋದು ಅಂತ ಒಂದು ಐಡಿಯಾ ಹಚ್ಚಲು ಕೂಡ ನಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಒಂದು ಕನ್ನಡಿ ಇದ್ದ ಹಾಗೇನೆ ಅಂತ ತಿಳ್ಕೊಳ್ಬಹುದು. ಸೊ ಹಾಗಾಗಿ ನಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಈ ನಮ್ಮ ತರಗತಿ ನಿಮಗೆ ಇಷ್ಟವಾಗ್ತಾ ಇದೆ, ನಿಮಗೆ ಒಂದು ಹೆಲ್ಪ್ ಆಗ್ತಾ ಇದೆ ಅಂತ ನೀವು ತಿಳ್ಕೊಂಡಿದ್ರೆ ಒಂದು ತಪ್ಪದೇ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಆದಷ್ಟು ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ಸದಾ ಇರಬೇಕೆಂದು ನಾನು ಭಾವಿಸ್ತೀನಿ. ಸೊ ಹಾಗಾಗಿ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೀವಿಯಸ್ ಇಯರ್ ಕ್ವಶನ್ ವಿತ್ ಗೌರ್ಮೆಂಟ್ ಕೀ ಆನ್ಸರ್ ಜೊತೆಗೇ 2 ರಿಂದ 3 ಇಯರ್ಗಳ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಒಂದೇ ವಿಡಿಯೋದಲ್ಲಿ ಸಿಗುವುದು ತುಂಬ ಕಷ್ಟಕರವಾಗಿರುವಂಥದ್ದು ಫ್ರೆಂಡ್ಸ್. ಸೊ ಹಾಗಾಗಿ ಈ ಒಂದೇ ವಿಡಿಯೋದಲ್ಲಿ ನಾವು 2020, 2018 ಹಾಗೂ 2017ರಲ್ಲಿ ನಡೆದಂತಹ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿರುವಂಥ ಯಾವೆಲ್ಲ ಕ್ವಶನ್ಸ್ಗಳು ಇದ್ದಾವೆ ಅಂತ ಒಂದೇ ವಿಡಿಯೋದಲ್ಲಿ ತರಗತಿ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಕೆಲವು ದಿನಗಳು ಮಾತ್ರ ಇವಾಗ ಕೆಸೆಟ್ ಎಕ್ಸಾಮ್ಗೆ ಉಳಿದಿರುವಂಥದ್ದು. ಸೊ ಹಾಗಾಗಿ ಕ್ವಿಕ್ಕಾಗಿ ಒಂದು ರಿವಿಷನ್ ಸಲುವಾಗಿ ಈ ಎಲ್ಲ ತರಗತಿಗಳು ನೀವು ಒನ್ ಟೈಮ್ ಎಕ್ಸಾಮ್ ಹೋಗುವ ಮುಂಚೆ ನೋಡ್ಕೊಳ್ಳೇಬೇಕಾಗಿರುವಂಥದ್ದು. ಒನ್ ಟೈಮ್ ನೋಡ್ಕೊಂಡೇ ಹೋಗಿ ಫ್ರೆಂಡ್ಸ್. ಏಕೆಂದರೆ ನಮಗೆ ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂಥ ಕ್ವಶನ್ಸ್ಗಳು ಮುಂಬರುವ ಎಕ್ಸಾಮ್ಗೂ ಕೂಡ ತುಂಬ ಹೆಲ್ಪ್ಫುಲ್ ಆಗುವಂಥ ಇರ್ತವೆ. ಒಂದು ಪ್ಯಾಸೇಜ್ ಕೂಡ ಕೊಟ್ಟಿರ್ತಾರೆ. ಆ ಪ್ಯಾಸೇಜನ್ನು ಓದ್ಕೊಂಡು ನಾವು 3 ರಿಂದ 5 ಪ್ರಶ್ನೆಗಳನ್ನು ಬಿಡಿಸಬೇಕಾಗಿರುತ್ತದೆ ಫ್ರೆಂಡ್ಸ್. ಈ ಪ್ಯಾಸೇಜನ್ನು ನೀವು ಓದ್ಕೊಳ್ಳಿ. ಪ್ಯಾಸೇಜ್ಗೆ ಸಂಬಂಧಿಸಿದಂತೆ 97ನೇ ಪ್ರಶ್ನೆಯಿಂದ ಹಿಡಿದು 100ನೇ ಪ್ರಶ್ನೆಗಳವರೆಗೆ ಪ್ಯಾಸೇಜನ್ನು ಬಿಡಿಸಬೇಕಾಗುತ್ತದೆ. ಈಗಾಗಲೇ ನಾವು ಕೆಸೆಟ್ 2020 ಹಾಗೂ 2018ರಲ್ಲಿ ನಡೆದಂತಹ ಪ್ರೀವಿಯಸ್ ಇಯರ್ಸ್ ಕ್ವಶನ್ ವಿತ್ ಗೌರ್ಮೆಂಟ್ ಕೀ ಆನ್ಸರ್ ಜೊತೆಗೆ ಸಾಲಿಡ್ ಕ್ವಶನ್ ಪೇಪರ್ ನೋಡ್ಕೊಂಡಿದ್ದೀವಿ. ಇವಾಗ 2017ರಲ್ಲಿ ನಡೆದಂತಹ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಯ ಪೇಪರ್ 2 ಪೊಲಿಟಿಕಲ್ ಸೈನ್ಸ್ ಕ್ವಶನ್ ಪೇಪರ್ ಅನಾಲಿಸಿಸ್ ನೋಡ್ಕೊಳ್ಳೋಣ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ವಿತ್ ಗೌರ್ಮೆಂಟ್ ಕೀ ಆನ್ಸರ್ ಜೊತೆಗೇ ನಮ್ಮ ಕೆಸೆಟ್ ಎಕ್ಸಾಮಲ್ಲಿ 2017ರವರೆಗೆ ಟೋಟಲಿ 3 ಪೇಪರ್ಗಳು ಇರ್ತಿದ್ವು. ಒಂದು ಕಾಮನ್ ಪೇಪರ್ 1 ಜಿಕೆಗೆ ಸಂಬಂಧಿಸಿದಂಥ ಕ್ವಶನ್ ಪೇಪರ್ ಇರ್ತಿತ್ತು ಹಾಗೂ ಒಂದು ನಿರ್ದಿಷ್ಟ ಪತ್ರಿಕೆಗೆ ಸಂಬಂಧಿಸಿದಂತೆ ಪೇಪರ್ 2 ಹಾಗೂ ಪೇಪರ್ 3 ಅಂತ 2 ಪ್ರಶ್ನೆ ಪತ್ರಿಕೆಗಳು ಇರ್ತಿದ್ವು 2017ರವರೆಗೆ. ಅದೇ ರೀತಿಯಾಗಿ 2018ರಿಂದ ಹಿಡಿದು ಪೇಪರ್ 2 ನಿರ್ದಿಷ್ಟ ಪತ್ರಿಕೆಯಲ್ಲಿ ಕೇವಲ ಒಂದೇ ಪ್ರಶ್ನೆ ಪತ್ರಿಕೆ ಮಾತ್ರ ಮಾಡಿದ್ದಾರೆ ಫ್ರೆಂಡ್ಸ್. ನಾವು ನೋಡ್ಕೊಳ್ಬಹುದು 2017ರಲ್ಲಿ ಯಾವ ರೀತಿಯಾಗಿ ಕ್ವಶನ್ ಪೇಪರ್ಸ್ ಇತ್ತು ಅಂತ ನಾವು ನೋಡ್ಕೊಳ್ಳೋಣ. 2017ರಲ್ಲಿ ನಿರ್ದಿಷ್ಟ ಪತ್ರಿಕೆಗೆ ಸಂಬಂಧಿಸಿದಂತೆ ಪೇಪರ್ 2 ಅಲ್ಲಿ 50 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೂ 2 ಅಂಕಗಳಂತಂದರೆ 100 ಪ್ರಶ್ನೆಗೆ ಪೇಪರ್ 2 ಕ್ವಶನ್ ಪೇಪರ್ ಇರುತ್ತಿತ್ತು. ಹಾಗೂ 2017ರಲ್ಲಿ ನಿರ್ದಿಷ್ಟ ಪತ್ರಿಕೆಯಲ್ಲಿ ಪೇಪರ್ 3ಗೆ ಸಂಬಂಧಿಸಿದಂತೆ 75 ಪ್ರಶ್ನೆಗಳು 150 ಅಂಕಗಳಿಗೆ ಪತ್ರಿಕೆ ಕೂಡ ಇತ್ತು ಫ್ರೆಂಡ್ಸ್. ಇವಾಗ ಪೇಪರ್ 2 ಕ್ವಶನ್ ಪೇಪರ್ ನೋಡ್ಕೊಳ್ತಾ ಇದ್ದೀವಿ. ನಾವು 2017ರಲ್ಲಿ ನಡೆದಂಥ ಪೇಪರ್ 2 ಕ್ವಶನ್ ಪೇಪರ್ ನೋಡ್ಕೊಳ್ತಾ ಇದ್ದೀವಿ. ಈ ಎಲ್ಲ ಪ್ರಶ್ನೆ ಪತ್ರಿಕೆಗಳ PDF ಅನ್ನು ನೀವು ಪಡೆದುಕೊಳ್ಬೇಕಾದ್ರೆ ನಮ್ಮ ಸ್ಫೂರ್ತಿ ಅಕಾಡೆಮಿ ಟೆಲಿಗ್ರಾಮ್ಗೆ ಜಾಯಿನ್ ಆಗಲೇಬೇಕು ಫ್ರೆಂಡ್ಸ್. ಆ ಸ್ಫೂರ್ತಿ ಅಕಾಡೆಮಿ ಟೆಲಿಗ್ರಾಮ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತೇನೆ. ಅಲ್ಲಿಂದ ನೀವು ಸ್ಫೂರ್ತಿ ಅಕಾಡೆಮಿ ಟೆಲಿಗ್ರಾಮ್ಗೆ ಜಾಯಿನ್ ಆಗುವುದರ ಮುಖಾಂತರ ಕೆಸೆಟ್ ಪರೀಕ್ಷೆಯ ಪೇಪರ್ 1ಗೆ ಸಂಬಂಧಿಸಿದಂತೆ ಎಲ್ಲ ಪ್ರಶ್ನೆ ಪತ್ರಿಕೆ, ಎಕನಾಮಿಕ್ಸ್ ವಿಷಯಕ್ಕೆ ಸಂಬಂಧಿಸಿದಂತೆ ಎಲ್ಲ ಪ್ರಶ್ನೆ ಪತ್ರಿಕೆಗಳು, ಕನ್ನಡ ಹಾಗೂ ಹಿಂದಿ ವಿಷಯಕ್ಕೆ ಸಂಬಂಧಿಸಿದಂತೆ, ಸೈಕಾಲಜಿ ವಿಷಯಕ್ಕೆ ಸಂಬಂಧಿಸಿದಂತೆ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ನಮ್ಮ ಸ್ಫೂರ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ನಲ್ಲಿ ಈಗಾಗಲೇ ಅಪ್ಲೋಡ್ ಮಾಡಲಾಗಿದೆ ಫ್ರೆಂಡ್ಸ್. ಆ ಎಲ್ಲ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಉಪಯೋಗವಾಗುತ್ತದೆ ಅಂತ ನಾನು ತಿಳ್ಕೊಳ್ತೀನಿ. ಹಾಗಾದರೆ ಈ ತರಗತಿಯಿಂದ ನಿಮಗೆ ಹೆಲ್ಪ್ ಆಗಿದೆ ಅಂತ ನೀವು ತಿಳ್ಕೊಂಡಿದ್ರೆ ಒಂದು ತಪ್ಪದೇ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು.